ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಒನ್ ಮೋರ್ ವಿಡಿಯೋ. ಇದು ಹುಳುಗ್ ಥರ ಕಾಣುವಂಥ ಇದೊಂದು ಸ್ವೀಟು. ಇದಕ್ಕೆ ಕಲ್ಕಲ್ ಅಥವಾ ಕಿಡಿಯೋ ಅಂತ ಹೇಳಿ ಕರೀತಾರೆ. ಇದು ಕ್ರಿಸ್ಮಸ್ ಟೈಮಲ್ಲಿ ಜಾಸ್ತಿ ಮಾಡ್ತಾರೆ. ನನ್ನ ಮಕ್ಕಳು ಹಠ ಮಾಡ್ತಾಯಿದ್ರು ಅಂತ ಮಾಡಿದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿತ್ತು. ಇದು ಇನ್ಸ್ಟಾದಲ್ಲಿ ರೀಲ್ಸ್ ಸ್ಕ್ರೋಲ್ ಮಾಡುವಾಗ ಸಿಕ್ಕಿದ ವಿಡಿಯೋ ಟ್ರೈ ಮಾಡಿದ್ರತ್ತ ಅಂತ ಮಾಡಿದೆ. ಚೆನ್ನಾಗಿ ಬಂದಿತ್ತು. ಇದಕ್ಕೆ ಮಾಡ್ಲಿಕ್ಕೆ ಏನೇನು ಬೇಕು ಅಂತ ನೋಡೋಣ ಬನ್ನಿ. 1 ಕಪ್ಪು ಗೋಧಿ ಹಿಟ್ಟನ್ನ ಜರಡೆ ಹಿಡಿದು ತೊಗೊಂಡಿದ್ದೀನಿ. ಆಮೇಲೆ 4ರಿಂದ 5 ಸ್ಪೂನಷ್ಟು ಸಕ್ಕರೆ ಪುಡಿನ ಯೂಸ್ ಮಾಡ್ತಿದ್ದೀನಿ. ಸಕ್ಕರೆ ಪುಡಿನೇ ಹಾಕಿ, ಯಾಕಂದರೆ ಸ್ವೀಟ್ನೆಸ್ ಬರಲಿಕ್ಕೆ ಅಂತ ಹಾಕ್ತಾರೆ. ಇದು ಖಾರ ಅಲ್ಲ, ಸ್ವೀಟು ಚೆನ್ನಾಗಿರುತ್ತೆ. ಈ ಶಂಕರಪಾಳೆ ಎಲ್ಲ ಮಾಡ್ತಾರಲ್ವ, ಸೊ ಆ ಟೇಸ್ಟಲ್ಲಿರುತ್ತೆ. ಸ್ವಲ್ಪ ಡಿಸೈನ್ ಅಷ್ಟೇ ಚೇಂಜು, ಚೆನ್ನಾಗಿರುತ್ತೆ ನೋಡಿ. ಸ್ವಲ್ಪ ಚಿಟಿಕೆ ಉಪ್ಪು ಹಾಕ್ತದೆ, ಮತ್ತು 4 ಸ್ಪೂನು ಸಕ್ಕರೆ ಪುಡಿ ಹಾಕಿ 4ರಿಂದ 5 ಹಾಕಿ ಸ್ವಲ್ಪ ಚಿಟಿಕೆ ಉಪ್ಪನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಒಂದು ಸಲ ಮಿಕ್ಸ್ ಕೊಡಬೇಕು. ಮಿಕ್ಸ್ ಕೊಟ್ಟು ಇವಾಗ 1-2 ಚಮಚದಷ್ಟು ತುಪ್ಪ ಅಥವಾ ಎಣ್ಣೆ, ಅಂದರೆ ಟೀ ಟೇಬಲ್ ಸ್ಪೂನಷ್ಟು 2 ಚಮಚ ಎಣ್ಣೆ ಅಥವಾ ತುಪ್ಪ ಆಪ್ಷನಲ್, ನೀವು ಯಾವುದನ್ನಾದರೂ ಸೇರಿಸ್ಕೊಳ್ಳಿ. ನಾನು ಇಲ್ಲಿ ಎಣ್ಣೆ ಮತ್ತು ತುಪ್ಪ ಎರಡನ್ನೂ ಮಿಕ್ಸ್ ಮಾಡಿ ಕಾಯಿಸ್ಬಿಟ್ಟು ಹಾಕ್ತಿದ್ದೀನಿ. ಈ ಚಕ್ಲಿ ಎಲ್ಲ ಮಾಡುವ ಕಾಸು ಹಾಕ್ತೀವಲ್ಲ, ಸೊ ಅದೇ ರೀತಿ ಕಾಯಿಸಿ ಎಣ್ಣೆನ ಸೇರಿಸಿ ಸ್ವಲ್ಪ ಮಿಕ್ಸ್ ಮಾಡಿ ಸ್ಪೂನಿಂದ, ನಂತರ ಕೈಯಿಂದ ಮಿಕ್ಸ್ ಮಾಡಿದರೆ ಆಗೋಯ್ತು. ಆಮೇಲೆ ಈ ಡೋನ ಹಾಲು ಅಥವಾ ನೀರು, ಹಾಲಿದ್ದರೆ ಹಾಲು ಸೇರಿಸಿ, ಇಲ್ಲ ಅಂದ್ರೆ ನೀರಿಂದಲೇ ಇದನ್ನು ಚಪಾತಿ ಹದ ಬರೋ ರೀತಿಯಾಗಿ ನೀಟಾಗಿ ಹಿಟ್ಟನ್ನ ರೆಡಿ ಮಾಡ್ಕೋಬೇಕು. ಚೆನ್ನಾಗಿ ಬಂದಿತ್ತು, ಮಸ್ತಾಗಿತ್ತು. ನನ್ನ ಮಕ್ಕಳು ಇಷ್ಟಪಟ್ಟು ತಿಂದರು. ಈ ಈವ್ನಿಂಗ್ ಸ್ನ್ಯಾಕ್ಸಿಗೆಲ್ಲ ತುಂಬ ಚೆನ್ನಾಗಿರುತ್ತೆ ರೆಸಿಪಿ ನೋಡಿ. ಈ ರೀತಿಯಾಗಿ ಡೋ ರೆಡಿ ಮಾಡಿ ಇಟ್ಕೋಬೇಕು. ಒಂದು ಸ್ವಲ್ಪ ಗಟ್ಟಿನೇ ಇರಲಿ, ಜಾಸ್ತಿ ಮಿದುವು ಬೇಡ, ಜಾಸ್ತಿ ತೆಳ್ಳಗೂ ಬೇಡ, ಒಂದು ಮೀಡಿಯಮ್ ಚಪಾತಿ ಹದ ರೀತಿ ಇದ್ದರೆ ಸಾಕು. ಇವನ್ನ ಈ ರೀತಿ ಚಿಕ್ಕದಾಗಿ ಉಂಡೆ ಮಾಡ್ಕೊಂಬರ್ಬೇಕು ನೋಡಿ. ಈ ರೀತಿ ಚಿಕ್ಕ ಉಂಡೆ ಮಾಡಿ ನಂತರ ಇವಾಗ ಹೊಸ ಬಾಚಣಿಕೆ ಇರುತ್ತಲ್ವ, ಸೊ ಅಥವಾ ಈ ರೀತಿ ಯೂಸ್ ಮಾಡೋ ಬಾಚಣಿಕೆನ ಚೆನ್ನಾಗಿ ಕ್ಲೀನಾಗಿ ತೊಳೆದು ಬಟ್ಟೆಯಿಂದ ಒರೆಸಿಟ್ಕೊಂಡು, ಇವಾಗ ಇದಕ್ಕೆ ಶೇಪ್ ಕೊಡಲಿಕ್ಕೆ ಈ ಹುರುಳೆ ಮಾಡಿಟ್ಟಿರ್ತೀವಲ್ವ, ಸೊ ಈ ರೀತಿಯಾಗಿ ವೀಡಿಯೋದಲ್ಲಿ ತೋರಿಸೋ ರೀತಿ ಹರಡ್ಕೊಂಡು ಸ್ಲೋ ಆಗಿ ಹರಡ್ತಾ ಹೋಗಬೇಕು. ಜಾಸ್ತಿ ಪ್ರೆಸ್ ಮಾಡಬೇಡಿ, ಹಿಡ್ಕೊಂಬಿಡುತ್ತೆ ಬಾಚಣಿಕೆಗೆಲ್ಲ, ಹಿಟ್ಟೊಳಗಡೆ ಹೋಗುತ್ತೆ. ಸೊ ಹಾಗೆ ಸ್ಲೋ ಆಗಿ ಪ್ರೆಸ್ ಮಾಡಿ ಈ ರೀತಿ ಸುರುಳಿಸುತ್ತಿದ್ರೆ ಆಯಿತು ನೋಡಿ. ಹುಳ ಕಾಣಲ್ವ ಇದು? ಈ ರೀತಿಯಾಗಿ ಅಷ್ಟನ್ನು ಹುರುಳಿ ರೆಡಿ ಮಾಡಿಟ್ಟಿದ್ದನ್ನು ಅಷ್ಟನ್ನು ಇದೇ ರೀತಿಯಾಗಿ ಮಾಡ್ಕೋಬೇಕು ನೋಡಿ. ಮತ್ತೊಂದು ಮಾಡಿ ತೋರಿಸ್ತಿದ್ದೀನಿ ನಾನಿಲ್ಲಿ. ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದಾರೆ, ಪ್ಲೀಸ್ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ವೀಡಿಯೋನ ಶೇರ್ ಮಾಡ್ಕೊಳ್ಳಿ. ವೀಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಲೈಕ್ ಮಾಡೋದನ್ನು ಮಾತ್ರ ಮರಿಬೇಡಿ ನೋಡಿ. ಈ ರೀತಿಯಾಗಿ ಎಲ್ಲ ಪೋರ್ಷನ್, ಅಂದರೆ ಎಲ್ಲ ಹಿಟ್ಟನ್ನು ಇದೇ ರೀತಿಯಾಗಿ ಮಾಡಿಟ್ಕೊಂಡು ಬಿಸಿ ಬಿಸಿ ಎಣ್ಣೆಲಿ ತೆಗೆದ್ರೆ ಮುಗಿಯಿತು. ಆದರೆ ಇದನ್ನು ಸ್ವಲ್ಪ ಲೋ ಫ್ಲೇಮಲ್ಲಿಟ್ಟು ಕರಿಬೇಕು ನೋಡಿ. ಅಷ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ರೆಡಿ ಮಾಡಿಟ್ಟು ಎಣ್ಣೆ ಕಾಯಿಸಿ, ಸೊ ಅದಕ್ಕೆ ಹಾಕಿ ನಾರ್ಮಲಾಗಿ ನೀವು ಫ್ರೈ ಮಾಡ್ತೀರಲ್ವ, ಸೊ ಅದೇ ರೀತಿ ಫ್ರೈ ಮಾಡಿ. ಗ್ಯಾಸ್ ಮಾತ್ರ ಲೋ ಫ್ಲೇಮಲ್ಲಿ ಇರಲಿ, ಇಲ್ಲಾಂದರೆ ಮೇಲಷ್ಟೇ ಬಂದುಬಿಡುತ್ತೆ, ಒಳಗಡೆ ಬೇಯೋದಿಲ್ಲ. ಸೊ ಹಾಗಾಗಿ ಚೆನ್ನಾಗಿ ಬೇಯಬೇಕನ್ನೋದಾದರೆ ಲೋ ಫ್ಲೇಮ್ ಇಟ್ಟು ನೀಟಾಗಿ ರೆಡಿ ಮಾಡ್ಕೊಳ್ಳಿ. ಅಷ್ಟನ್ನು ಇದೇ ರೀತಿ ಹಾಕ್ಕೊಂಡು ಕಿಡಿಯೋ ಅಥವಾ ಕಲ್ಕಲ್ ಅಂತ ಹೇಳಿ ಕರೀತಾರಂತೆ ಈ ಸ್ವೀಟ್ನ. ಇನ್ಸ್ಟಾ ರೀಲ್ಸ್ ಸ್ಕೋರ್ ಮಾಡುವಾಗ ಸಿಕ್ಕಿದ್ದು ವಿಡಿಯೋ ಇದು. ಚೆನ್ನಾಗಿ ಬಂದಿತ್ತು ರೆಸಿಪಿ. ನಮ್ಮ ಮನೇಲೂ ಸಹ ಇಷ್ಟಪಟ್ಟರು ಎಲ್ಲರೂ ನೋಡಿ. ಈ ರೀತಿಯಾಗಿ ಲೋ ಫ್ಲೇಮ್ ಇಟ್ಟು ಒಂದು 5ರಿಂದ 10 ನಿಮಿಷದಲ್ಲಿ ಚೆನ್ನಾಗಿ ಕುರುಮ್ ಅನ್ನೋ ರೀತಿ ಬಂದುಬಿಡುತ್ತೆ. ಸೊ ತೆಗೆದಿಟ್ಕೊಂಡ್ರೆ ಮುಗೀತು. ಸಖತ್ತಾಗಿರುತ್ತೆ. ಹೊಂಬಣ್ಣ ಬರೋ ರೀತಿ ರೆಡಿ ಮಾಡ್ಕೋಬೇಕು ಇದನ್ನು ಅಷ್ಟೇ ನೋಡಿ. ಈ ರೀತಿ ಹೊಂಬಣ್ಣ ಬಂದ ನಂತರ ಪ್ಲೇಟಿಗೆ ತೆಗೆದಿಟ್ಕೊಂಡ್ರೆ ರೆಡಿ. ಕಲ್ಕಲ್ ಅಥವಾ ಕಿಡಿಯೋ, ಇಲ್ಲ ಹುಳು ಸ್ವೀಟ್ ಅಂತಲೇ ಇದು ಹೇಳ್ಬೋದು. ಈ ರೀತಿಯಾಗಿರುತ್ತೆ ನೋಡಿ. ಇವಾಗ ಇದು ರೆಡಿ ಮಾಡಿಟ್ಟಿದ್ದು ನೋಡಿ, ಚೆನ್ನಾಗಿದೆ ಅಲ್ವಾ? ಸಖತ್ತಾಗಿ ಬಂದಿತ್ತು. ನಂತರ ಇದಕ್ಕೆ 1 ಟೇಬಲ್ ಸ್ಪೂನ್ ಸಕ್ಕರೆ ಪುಡಿನ ಹಾಕಿ ಮಿಕ್ಸ್ ಮಾಡಿಬಿಟ್ರೆ ಆಗೋಯ್ತು. ಸ್ವೀಟ್ನೆಸ್ ಸಿಗಲಿ ಅಂತ ಮೇಲೆ 1 ಸ್ಪೂನ್ ಹಾಕ್ತೀವಿ ಅಷ್ಟೇ ನೋಡಿ. ಈ ರೀತಿಯಾಗಿ ಹಾಕಿ ಮಿಕ್ಸ್ ಮಾಡಿದರೆ ಆಯಿತು. ಕಲ್ಕಲ್ ರೆಡಿ, ಕಿಡಿಯೋ ಅಥವಾ ಕಲ್ಕಲ್ ರೆಡಿ ಸ್ವೀಟ್. ವಿಡಿಯೋ ಇಷ್ಟ ಆಯಿತು ಅಂದ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ. ಹಾಗೆ ಈ ವಿಡಿಯೋ ಬಗ್ಗೆ ಏನಿಸ್ತು ಅಂತ ಕಮೆಂಟಲ್ಲಿ ತಿಳಿಸಿ. ರೆಸಿಪಿನ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋಸ್. ಬಾಯ್ ಆಲ್.